ಭಾರತದಲ್ಲಿ ವರದಕ್ಷಿಣೆ ಅನ್ನುವಂಥ ಅನಿಷ್ಟ ಪದ್ಧತಿ ಹೇಗೆ ಶುರುವಾಯಿತು? ಹೆಣ್ಣು ಮಕ್ಕಳಿಗೆ ಆರ್ಥಿಕ ಭದ್ರತೆ ಅನ್ನುವಂತಹ ಕಾರಣಕ್ಕೆ ಪೋಷಕರಿಗೆ ಹೊರೆ ಯಾಕೆ? ವರದಕ್ಷಿಣೆ ಅನ್ನುವಂಥ ಸಾಮಾಜಿಕ ಪಿಡುಗು ರಾಜರ ಕಾಲದಿಂದಲೂ ಕೂಡ ನಮ್ಮ ದೇಶದಲ್ಲಿದೆ. ಇದಕ್ಕೆಲ್ಲ ಮುಕ್ತಿ ಯಾವಾಗ? ನಮಸ್ಕಾರ ಮಿತ್ರ ವಾಹಿನಿಯ ಎಲ್ಲ ವೀಕ್ಷಕ ಮಿತ್ರರಿಗೂ ಸ್ವಾಗತ. ನಾನು ದರ್ಶನ್ ಹುಣಸೂರು. ಭಾರತದಲ್ಲಿ ಈ ಒಂದು ವರದಕ್ಷಿಣೆ ಪದ್ಧತಿ ಅಂದ್ರೆ ಡೌರಿ ಸಿಸ್ಟಮ್ ಬಹಳ ಹಿಂದಿನಿಂದಲೂ ಕೂಡ ಪ್ರಚಲಿತದಲ್ಲಿದೆ. ವರದಕ್ಷಿಣೆಯನ್ನ ತೆಗೆದುಕೊಳ್ಳುವಂಥದ್ದು ಜೊತೆಗೆ ಕೊಡುವಂಥದ್ದು ಕಾನೂನಿನ ಪ್ರಕಾರ ಅಪರಾಧ ಆಗಿದ್ರೂ ಕೂಡ ಇಂದಿಗೂ ಕೂಡ ಅದೆಷ್ಟೋ ಕಡೆಗಳಲ್ಲಿ ವರದಕ್ಷಿಣೆ ಅನ್ನುವಂಥ ಅನಿಷ್ಟ ಪಿಡುಗು ಇನ್ನೂ ಕೂಡ ಜೀವಂತವಾಗೇ ಇದೆ. ಈ ಒಂದು ಪಿಡುಗಿಗೆ ಅದೆಷ್ಟೋ ಮುಗ್ಧ ಹೆಣ್ಣು ಮಕ್ಕಳು ಬಲಿಯಾಗಿದ್ದಾರೆ. ಇತ್ತೀಚೆಗಷ್ಟೇ ಭೋಪಾಲ್ನ 35 ವರ್ಷದ ತ್ವಿಷಾ ಶರ್ಮಾ ಹಾಗೆ ಗ್ರೇಟರ್ ನೋಯ್ಡಾದ 24 ವರ್ಷದ ದೀಪಿಕಾ ನಾಗರ್ ಅನ್ನುವಂಥ ಇಬ್ಬರು ಮಹಿಳೆಯರು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ರು. ಈ ಒಂದು ಸಾವಿಗೆ ವರದಕ್ಷಿಣೆ ಕಿರುಕುಳವೇ ಕಾರಣ ಅಂತ ಹೇಳಲಾಗ್ತಾ ಇದೆ. ಹೀಗೆ ಎಷ್ಟೋ ಹೆಣ್ಣು ಮಕ್ಕಳು ವರದಕ್ಷಿಣೆ ಪಿಡುಗಿಗೆ ಬಲಿಯಾಗಿದ್ದಾರೆ. ಹೆಣ್ಣು ಮಕ್ಕಳ ಜೀವವನ್ನ ಕಸಿತಾ ಇರುವಂತಹ ಈ ಒಂದು ಅನಿಷ್ಟ ಪಿಡುಗು ಆರಂಭ ಆಗಿದ್ದು ಹೇಗೆ ಗೊತ್ತಾ? ಈ ಕುರಿತಾದ ಕುತೂಹಲಕಾರಿಯಾದಂತಹ ಮಾಹಿತಿ ಈ ವಿಡಿಯೋದಲ್ಲಿ. ವರದಕ್ಷಿಣೆ ಯಾವಾಗ ಆರಂಭ ಆಯಿತು ಅನ್ನುವಂಥದ್ರ ಕುರಿತಾಗಿ ಯಾವುದೇ ಅಧಿಕೃತ ಮಾಹಿತಿಗಳು ಲಭ್ಯವಾಗಿಲ್ಲ. ಈ ಒಂದು ಪದ್ಧತಿ ಪ್ರಾಚೀನ ಕಾಲದಿಂದಲೂ ಕೂಡ ಪ್ರಚಲಿತವಾಗಿದೆ. ನಾವು ಇತಿಹಾಸವನ್ನ ಹಿಂತಿರುಗಿ ನೋಡಿದ್ರೆ ಇದು ಆರಂಭದಲ್ಲಿ ಸಾಮಾಜಿಕ ಪಿಡುಗು ಆಗಿರಲಿಲ್ಲ, ಬದಲಿಗೆ ಮಹಿಳೆಯರಿಗೆ ಆರ್ಥಿಕ ಭದ್ರತೆಯನ್ನ ಒದಗಿಸುವ ಒಂದು ಮಾರ್ಗ ಕೂಡ ಆಗಿತ್ತು. ಆದರೆ ಕಾಲಕ್ರಮೇಣ ವರದಕ್ಷಿಣೆ ಅನ್ನುವಂಥದ್ದು ಹೆಣ್ಣು ಮಕ್ಕಳ ಜೀವ ಕಸಿಯುವಂತ ಅನಿಷ್ಟ ಪಿಡುಗಾಯಿತು. ಪ್ರಾಚೀನ ಕಾಲದಲ್ಲಿ ಅಥವಾ ವೈದಿಕ ಕಾಲದಲ್ಲಿ ಇಂದು ಪ್ರಚಲಿತವಾಗಿರುವಂತಹ ದುರಾಸೆಯ ವರದಕ್ಷಿಣೆ ವ್ಯವಸ್ಥೆ ಅಸ್ತಿತ್ವದಲ್ಲಿರಲಿಲ್ಲ. ಹಿಂದೂ ಧರ್ಮ ಗ್ರಂಥಗಳು ಆ ಸಮಯದಲ್ಲಿ ಕನ್ಯಾದಾನ ಅಥವಾ ಮಗಳನ್ನ ದಾನ ಮಾಡುವಂಥದ್ರ ಜೊತೆಗೆ ದಕ್ಷಿಣೆ ಅಂದ್ರೆ ಉಡುಗೆಗಳನ್ನ ಕೊಡುವಂತಹ ಪದ್ಧತಿಯನ್ನ ಉಲ್ಲೇಖಿಸುತ್ತೆ. ಒಬ್ಬ ಹುಡುಗಿ ಮದುವೆ ಆದಂತಹ ಸಂದರ್ಭದಲ್ಲಿ ಮದುವೆಯ ನಂತರ ತನ್ನ ತಂದೆಯ ಆಸ್ತಿಯ ಒಂದು ಭಾಗವನ್ನ ಮಾತ್ರ ತನ್ನೊಂದಿಗೆ ತೆಗೆದುಕೊಂಡು ಹೋಗ್ತಿದ್ಲಂತೆ. ಅತ್ಯಂತ ಮುಖ್ಯವಾದಂತಹ ವಿಚಾರ ಏನು ಅಂತ ಹೇಳಿದ್ರೆ, ಈ ಒಂದು ಇಡೀ ವ್ಯವಸ್ಥೆಯನ್ನ ಮಹಿಳೆಯರಿಗಾಗಿ ನಡೆಸ್ತಾ ಇದ್ರು. ಮದುವೆಯ ಸಮಯದಲ್ಲಿ ಪಡೆದಂತಹ ಹಣ ಮತ್ತು ಅಮೂಲ್ಯ ಉಡುಗೊರೆಗಳನ್ನ ವರ ಅಥವಾ ಅವನ ಕುಟುಂಬಕ್ಕಲ್ಲ ವಧುವಿಗೆ ನೇರವಾಗಿ ಕೊಡಲಾಗ್ತಾ ಇತ್ತು. ಈ ಮೂಲಕ ಮಹಿಳೆಯರಿಗೆ ಸಮಾಜದಲ್ಲಿ ಆರ್ಥಿಕ ಬೆಂಬಲ ಜೊತೆಗೆ ಸ್ವಾತಂತ್ರ್ಯವನ್ನ ಕೂಡ ಕೊಡಲಾಗ್ತಾ ಇತ್ತು. ನಂತರ ಕಾಲ ಬದಲಾಗುತ್ತೆ. ಜೊತೆಗೆ ಮಧ್ಯಯುಗದ ವೇಳೆಯಲ್ಲಿ ಈ ಒಂದು ವರದಕ್ಷಿಣೆ ಪದ್ಧತಿ ಅನ್ನುವಂಥದ್ದು ಸಂಪೂರ್ಣವಾಗಿ ಬದಲಾಗ್ತಾ ಹೋಗುತ್ತೆ. ರಾಜರು, ಚಕ್ರವರ್ತಿಗಳು ಜೊತೆಗೆ ಶ್ರೀಮಂತ ಕುಟುಂಬಗಳ ಯುಗದ ವೇಳೆ ನಿರ್ದಿಷ್ಟವಾದಂತಹ ರಜಪೂತ ಕುಟುಂಬಗಳು ತಮ್ಮ ಹೆಣ್ಣು ಮಕ್ಕಳ ವಿವಾಹದ ಜೊತೆಗೆ ದೊಡ್ಡ ಮೊತ್ತದ ಹಣ, ಆಭರಣ ಜೊತೆಗೆ ಸೇವಕರನ್ನ ವರದಕ್ಷಿಣೆ ರೂಪದಲ್ಲಿ ಗಂಡಿನ ಮನೆಗೆ ಕಳಿಸ್ಕೊಡ್ತಿದ್ರಂತೆ. ಆ ಒಂದು ಪದ್ಧತಿಯು ಪ್ರತಿಷ್ಠೆಯ ಸಂಕೇತವಾಗಿ ದಿನದಿಂದ ದಿನಕ್ಕೆ ಬದಲಾಗ್ತಾ ಹೋಗುತ್ತೆ. ಈ ರೀತಿಯಾದಂತಹ ವಿವಾಹದಿಂದ ಪಡೆದಂತಹ ಅಪಾರ ಪ್ರಮಾಣದ ವರದಕ್ಷಿಣೆಯು ರಾಜಮನೆತನದ ಖಜಾನೆಯನ್ನ ಶ್ರೀಮಂತಗೊಳಿಸ್ತಾ ಹೋಗುತ್ತೆ. ಜೊತೆಗೆ ಈ ಒಂದು ಪದ್ಧತಿ ಮುಸ್ಲಿಂ ಸಮುದಾಯಕ್ಕೂ ಕೂಡ ಹರಡ್ತಾ ಹೋಗುತ್ತೆ. ತಮ್ಮ ಹೆಣ್ಣು ಮಕ್ಕಳ ಸುರಕ್ಷತೆಯನ್ನ ಖಚಿತಪಡಿಸಿಕೊಳ್ಳೋದಕ್ಕೆ ಜೊತೆಗೆ ಜವಾಬ್ದಾರಿಯಿಂದ ಬೇಗನೆ ಮುಕ್ತರಾಗೋದಕ್ಕೆ ಪೋಷಕರು ದೊಡ್ಡ ದೊಡ್ಡ ಮಟ್ಟದ ವರದಕ್ಷಿಣೆಯನ್ನ ಕೊಡೋದಕ್ಕೆ ಆರಂಭ ಮಾಡ್ತಾರೆ. ನಂತರದಲ್ಲಿ ವರದಕ್ಷಿಣೆ ಅನ್ನುವಂಥದ್ದು ಏನ್ ಪಿಡುಗಿದೆ, ಇದು ಸಮಾಜದಲ್ಲಿ ಮತ್ತಷ್ಟು ಬೇರೂರ್ತಾ ಹೋಗುತ್ತೆ. ವರದಕ್ಷಿಣೆ ಸಾಮಾಜಿಕ ಪಿಡುಗಾಗಿ ಬದಲಾಗ್ತಾ ಹೋಗುತ್ತೆ. ವೈವಾಹಿತ ಮಹಿಳೆಯರಿಗೆ ಆರ್ಥಿಕ ಬೆಂಬಲವನ್ನ ಕೊಡುವಂತಹ ಒಂದು ಮಾರ್ಗವಾಗಿ ಸ್ಥಾಪಿಸಲಾದಂತಹ ವರದಕ್ಷಿಣೆ ಅನ್ನುವಂತಹ ವ್ಯವಸ್ಥೆಯು ಬ್ರಿಟಿಷ್ ಆಳ್ವಿಕೆಯ ಸಮಯದಲ್ಲಿ ಸಾಮಾಜಿಕ ಪಿಡುಗಾಗಿ ಬದಲಾಗ್ತಾ ಹೋಗುತ್ತೆ. ಈ ಸಮಯದಲ್ಲಿ ಬ್ರಿಟಿಷರು ಮಹಿಳೆಯರ ಸ್ಥಾನವನ್ನ ತೀವ್ರವಾಗಿ ದುರ್ಬಲಗೊಳಿಸುವಂತಹ ಕಾನೂನನ್ನ ಜಾರಿಗೆ ತರ್ತಾರೆ. ಈ ಒಂದು ನಿಯಮವು ಮಹಿಳೆಯರು ಯಾವುದೇ ಆಸ್ತಿಯನ್ನ ಹೊಂದುವಂಥದನ್ನ ಸಂಪೂರ್ಣವಾಗಿ ನಿಷೇಧ ಮಾಡುತ್ತೆ. ಇದರ ಪರಿಣಾಮವಾಗಿ ಮದುವೆಯ ನಂತರ ವಧು ತನ್ನ ಹೆತ್ತವರಿಂದ ಪಡೆದಂತ ಯಾವುದೇ ಹಣ ಇರಬಹುದು ಅಥವಾ ಆಸ್ತಿ ಇರಬಹುದು ಕಾನೂನುಬದ್ಧವಾಗಿ ಅವಳ ಗಂಡನ ಒಡೆತನಕ್ಕೆ ಹೋಗೋದಕ್ಕೆ ಆರಂಭ ಆಗತ್ತೆ. ಇದು ಹಳೆಯ ಸಂಪ್ರದಾಯವನ್ನ ದುರಾಸೆಯ ಅಪಾಯಕಾರಿ ಆಟವಾಗಿ ಪರಿವರ್ತಿಸುತ್ತೆ. ಇದರ ಬಳಿಕ ವರನ ಕುಟುಂಬಗಳು ತಮ್ಮ ಮನೆಗೆ ಬರುವಂತಹ ವಧುವನ್ನ ಸೊಸೆಯಾಗಿ ನೋಡದೆ ಹಣ ಆಸ್ತಿಯನ್ನ ಕೊಡುವಂತಹ ಒಂದು ವಸ್ತುವಾಗಿ ನೋಡೋದಕ್ಕೆ ಆರಂಭ ಮಾಡ್ತಾರೆ. ಹಣ, ಆಸ್ತಿ, ಬಂಗಾರ ಹೀಗೆ ದುಬಾರಿ ವಸ್ತುಗಳ ಸಲುವಾಗಿ ವರದಕ್ಷಿಣೆ ಹೆಸರಲ್ಲಿ ಹೆಣ್ಣಿಗೆ ಚಿತ್ರಹಿಂಸೆಯನ್ನ ಕೂಡ ಕೊಡೋದಕ್ಕೆ ಆರಂಭ ಆಗುತ್ತೆ. ಈ ರೀತಿಯಾಗಿ ಒಂದು ಕಾಲದಲ್ಲಿ ಮಗಳನ್ನ ತನ್ನ ಹೊಸ ಮನೆಯಲ್ಲಿ
ಆರ್ಥಿಕವಾಗಿ ಸುರಕ್ಷಿತವಾಗಿ ಜೊತೆಗೆ ಸ್ವತಂತ್ರವಾಗಿ ಇಡೋದಕ್ಕೆ ಸ್ಥಾಪಿಸಲಾದಂತಹ ಈ ಒಂದು ವರದಕ್ಷಿಣೆ ಅನ್ನುವಂತಹ ಪದ್ಧತಿ ಇಂದು ಹೆಣ್ಣು ಮಕ್ಕಳ ಜೀವವನ್ನ ಕಸಿತಾ ಇರುವಂತದ್ದು. 1961ರಲ್ಲಿ ವರದಕ್ಷಿಣೆ ನಿಷೇಧ ಕಾಯ್ದೆಯನ್ನ ಜಾರಿಗೆ ತಂದ ಬಳಿಕವೂ ಕೂಡ ಇಂದಿಗೂ ಆಧುನಿಕ ಸಮಾಜದಲ್ಲಿ ವರದಕ್ಷಿಣೆ ಅನ್ನುವಂತಹ ಪಿಡುಗು ಜೀವಂತವಾಗಿದೆ. ನೆನಪಿನಲ್ಲಿಟ್ಕೊಳ್ಳಿ, ಈ ಒಂದು ವರದಕ್ಷಿಣೆ ಅನ್ನುವಂಥದ್ದು ಏನಿದೆ, ಇದನ್ನ ಕೊಡುವಂಥದ್ದು ಹಾಗೆ ತೆಗೆದುಕೊಳ್ಳುವಂಥದ್ದು ಎರಡೂ ಕೂಡ ಕಾನೂನಿನ ಪ್ರಕಾರವಾಗಿ ಅಪರಾಧ ಆಗತ್ತೆ. ಯುವಕರು ಜಾಗೃತರಾಗೋಣ, ಕನಿಷ್ಠ ಮುಂದಿನ ಪೀಳಿಗೆಯಲ್ಲಾದ್ರೂ ಕೂಡ ಈ ಒಂದು ಅನಿಷ್ಟ ಪದ್ಧತಿಯಿಂದ ಹೊರಗೆ ಬರುವಂತಾಗಲಿ ಅನ್ನುವಂಥದ್ದು ನಮ್ಮ ಮಿತ್ರರ ಮಿತ್ರ ವಾಹಿನಿಯ ಆಶಯ. ಸ್ನೇಹಿತರೆ, ಈ ರೀತಿಯಾದಂತಹ ಕೆಲವೊಂದು ಉಪಯುಕ್ತ ಮಾಹಿತಿಗಳಿಗಾಗಿ ಈಗಲೇ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಬೆಲ್ ಐಕಾನ್ ಅನ್ನ ಒತ್ತಿ. ನಿಮ್ಗೇನಾದ್ರೂ ಈ ಒಂದು ಕಂಟೆಂಟ್ ಇಷ್ಟ ಆಯ್ತು ಅಂತ ಅನ್ಸಿದ್ರೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ. ನಮಸ್ಕಾರ. ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.